ದ್ವಿತೀಯ ಪಿಯುಸಿ ಎಕ್ಸಾಮ್ಗೆ ಇನ್ನೊಂದು ವಾರ ಬಾಕಿ ಇದೆ. ಈ ಕೆಲವರಿಗಿರುವಂತಹ ಪ್ರಶ್ನೆ, ಈ ಬಾರಿ ಅಟ್ಲೀಸ್ಟ್ ನಮಗೆ ಹಿಜಾಬ್ ಹಾಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತ. ಈ ಪ್ರಶ್ನೆಗೆ ರಿಲೇಟೆಡ್ ಆಗಿ ಒಂದಷ್ಟು ಡೀಟೇಲ್ಸ್, ಸರ್ಕಾರದ ಚಿಂತನೆ ಏನು ಸಾಧ್ಯತೆ ಇದೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಿಜಾಬ್ ಗೊಂದಲಕ್ಕೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಅನ್ನೋ ಕೆಲವರು ಕೈ ಹಿಸಿಕೊಳ್ತಾ ಇದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಹಿಜಾಬ್ಗೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂತಹ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಗೊಂದಲದ ಹೇಳಿಕೆಯನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟರು. ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಶಿಕ್ಷಣ ಸಚಿವರು ಕೈ ತೊಳ್ಕೊಂಡ್ರು. ಉದ್ದೇಶಪೂರ್ವಕವಾಗಿ ನಿರ್ಧಾರ ಮಾಡೋದಕ್ಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆಯಾ ಹಾಗಾದ್ರೆ ಅಂತ ಕೆಲವರದ್ದು ಪ್ರಶ್ನೆ ಆಗ್ತಾ ಇದೆ. ಬಟ್ ಲೆಟ್ ಮಿ ಟೆಲ್ ಯು, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಜಾಬ್ನ ಅರ್ಜಿಯ ವಿಚಾರಣೆ ಬಾಕಿ ಇದೆ. ಸೊ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಈಗ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದನ್ನು ಫಾಲೋ ಮಾಡಿ ಅಂತ. ಹೈಕೋರ್ಟ್ ಏನು ತೀರ್ಪು ಕೊಡ್ತು ಅಂತ ಹೇಳಿದ್ರೆ, ಸಮವಸ್ತ್ರ ಎಲ್ಲೆಲ್ಲಿ ಯಾವ್ಯಾವ ಶಾಲೆ ಕಾಲೇಜುಗಳಲ್ಲಿ ಇದೆಯೋ ಅಲ್ಲೆಲ್ಲ ನೀವು ಹಿಜಾಬ್ಗೆ ಮತ್ತು ಕೇಸರಿ ಶಾಲೆಗೆ ಅವಕಾಶ ಇಲ್ಲ ಅಂತ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ಅದನ್ನೇ ನೀವು ಫಾಲೋ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಗೊಂದಲವನ್ನು ಕ್ರಿಯೇಟ್ ಮಾಡ್ತಾ ಇರೋದು ಕೆಲವರು ಅಂತ ಅನ್ಸುತ್ತೆ. ಪ್ರಶ್ನೆನೇ ಉದ್ಭವ ಆಗಬಾರ್ದು. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಲೇವಾರಿ ಆಗೋ ತನಕ ಪ್ರಶ್ನೆನೇ ಉದ್ಭವ ಆಗಬಾರ್ದು. ಆದರೂ ಮತ್ತೆ ಮತ್ತೆ ಇದನ್ನು ಎತ್ತು ತರ್ತಾ ಇದ್ದಾರೆ ಅಂದರೆ ಕೆಲವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದನ್ನೇ ಕಾಯಕ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಕೆಲವರದ್ದು ಚಪ್ಪಾಳೆ ಸಿಗ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಲೀಗಲಿ ನಾವು ಮಾತಾಡೋದಾದ್ರೆ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಸರಳ ಶಬ್ದಗಳಲ್ಲಿ ಹೇಳಿದೆ, ಹೈಕೋರ್ಟ್ ಏನು ಹೇಳಿದೆ ಅದನ್ನು ಫಾಲೋ ಮಾಡಿ ಈ ಕಂಪ್ಲೀಟ್ ಅರ್ಜಿನ ನಾವು ವಿಲೇವಾರಿ ಮಾಡೋ ತನಕ ಅಂತ. ಸೊ ಪ್ರಶ್ನೆನೇ ಉದ್ಭವ ಆಗಲ್ಲ, ಹಿಜಾಬ್ ಹಾಕೊಳ್ಬೇಕಾ ಬೇಡವಾ, ಅವಕಾಶ ಇರುತ್ತಾ ಇಲ್ವಾ ಅಂತ. ಆದರೂ ಕೆಲವರು ಮತ್ತೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದ್ರ ಅರ್ಥ ಏನನ್ನು ಬಯಸ್ತಾ ಇದ್ದಾರೆ ಅಂತ. ಮಮತಾ, ಒಂದು ಈಗ ಸರ್ಕಾರ ಈ ಬಗ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆ ತನ್ನ ನಿಲುವನ್ನ ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಈಗ ಮಾರ್ಚ್ 1ರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಪ್ರಾರಂಭ ಆಗ್ತಿದ್ದಾವೆ. ಪರೀಕ್ಷಾ ಕೇಂದ್ರದ ಅಧೀಕ್ಷಕರಿಗೆ ಇರುವಂತಹ ಗೊಂದಲ ಇದು. ಯಾಕೆಂದ್ರೆ ಆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದ್ರೂ ಕೂಡ ರಾಜ್ಯ ಸರ್ಕಾರ ತನ್ನ ನಿಲುವನ್ನೇ ಹೇಳದೇ ಇರೋದ್ರಿಂದ ಒಂದ್ ವೇಳೆ ಏನಾದ್ರೂ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ಹಿಜಾಬ್ ಹಾಕೊಂಡು ಬಂದ್ರೆ ಒಳಗಡೆ ಬಿಡ್ಬೇಕಾ ಬೇಡವಾ ಅನ್ನುವಂತಹ ಗೊಂದಲಗಳು ಪರೀಕ್ಷಾ ಕೇಂದ್ರದ ಅಧೀಕ್ಷಕರಿಗಿದೆ. ಹೀಗಾಗಿ ಸಹಜವಾಗಿ ಈ ಗೊಂದಲಗಳು ನಿರ್ಮಾಣ ಆಗ್ತಿರುವಂತದ್ದು. ಮಧು ಬಂಗಾರಪ್ಪನವರು ನೆನೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ನಕಾರ ಮಾಡಿದ್ರು. ಕೋರ್ಟ್ ನಲ್ಲಿ ಕೇಸ್ ಇದೆ, ಇದ್ರ ಬಗ್ಗೆ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ ಅಂತ ನಿನ್ನೆ ಹೇಳಿದ್ರು. ಆದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಮಧು ಬಂಗಾರಪ್ಪನವರೇ ಹೇಳಿದ್ರು, ಗೃಹ ಇಲಾಖೆಯವರ ಜೊತೆ ನಾವು ಸಭೆ ಮಾಡಿ ಈ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ. ಆದ್ರೆ ಗೃಹ ಇಲಾಖೆಯ ಸಭೆ ಇದುವರೆಗೂ ಕೂಡ ಆಗಿಲ್ಲ. ಪರಮೇಶ್ವರ್ ಅವರು ಕೂಡ ಮುಂದುವರೆದು ಇದರನ್ನ ಹೇಳಿದ್ರು, ನಾವು ಸಭೆಯನ್ನ ಮಾಡಿ ಏನ್ ಮಾಡಬೇಕು ನಮ್ಮ ನಿಲುವನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸ್ತೀವಿ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರ ಮತ್ತೆ ಗೃಹ ಇಲಾಖೆ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಹೀಗಾಗಿನೇ ಈ ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು. ಇನ್ನೊಂದು ವಾರ ಪರೀಕ್ಷೆಗೆ ಸಮಯ ಇರುವಂತದ್ದು. ಮಾರ್ಚ್ 1ರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ. ಅಷ್ಟರೊಳಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕು. ಅಂದ್ರೆ ಮಧು ಬಂಗಾರಪ್ಪ ಅವರ ಈ ಒಂದು ಹೇಳಿಕೆ, ನಿನ್ನೆಯ ಸುದ್ದಿಗೋಷ್ಠಿ ಹೇಳಿಕೆ ಮತ್ತಷ್ಟು ಗೊಂದಲಗಳಿಗೆ ಕ್ರಿಯೇಟ್ ಮಾಡಿರುವಂತದ್ದು. ಹೀಗಾಗಿ ಸರ್ಕಾರ ಯಾವ ನಿಲುವನ್ನು ಪ್ರಕಟ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇಲ್ಲದೆ ಹೋದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಗೊಂದಲಗಳು ಮತ್ತೆ ಉದ್ಭವ ಆಗುತ್ತೆ. ಹೀಗಾಗಿ ಸರ್ಕಾರ ಇದರ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನ ಘೋಷಣೆ ಮಾಡಬೇಕಾಗತ್ತೆ. ಮಮತಾ. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ. ಬಟ್ ಗೊಂದಲವನ್ನ ಕೆಲವರು ಉದ್ದೇಶಪೂರ್ವಕವಾಗಿ ಇದರಲ್ಲಿ ನಿರ್ಮಾಣ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ 51A ಆರ್ಟಿಕಲ್ 51A ಏನಿದೆ ಅದನ್ನು ಫಾಲೋ ಮಾಡಿ ಅಂತ ಹೈಕೋರ್ಟ್ ಹೇಳಿರೋದು. ಆರ್ಟಿಕಲ್ 51A ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಸಿಟಿಸನ್ ಅಂತ ಬರುತ್ತೆ. ಸೊ ಕ್ಲಿಯರ್ ಇದೆ, ಸುಪ್ರೀಂ ಕೋರ್ಟ್ ಕ್ಲಿಯರ್ ಇದೆ ಈ ವಿಚಾರದಲ್ಲಿ, ಹೈಕೋರ್ಟ್ ಕ್ಲಿಯರ್ ಇದೆ. ಗೊತ್ತಿಲ್ಲ ಅದ್ರ ಕನ್ಫ್ಯೂಷನ್ಸ್ ಯಾಕೆ ಅಂತ.